ನಮಸ್ಕಾರ. ರಾಶಿ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಮಿಥುನ ರಾಶಿ, ಮಿಥುನ ಲಗ್ನ, ಸೆಪ್ಟೆಂಬರ್ ತಿಂಗಳ ರಾಶಿ ಭವಿಷ್ಯ ಯಾವ ರೀತಿ ಇದೆ ಅಂತ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮುಖಾಂತರ ತಿಳಿಸಿ. ಈ ಬರುವಂತಹ ತಿಂಗಳು ಮಿಥುನ ರಾಶಿ, ಮಿಥುನ ಲಗ್ನದವರಿಗೆ ಮಿಶ್ರ ಫಲವನ್ನ ನೀವು ನಿರೀಕ್ಷೆ ಮಾಡಬಹುದು. ಗ್ರಹಗಳ ಸ್ಥಿತಿ ನೋಡೋದಾದ್ರೆ ಮಂಗಳ ನಿಮ್ಮ ರಾಶಿ ಲಗ್ನದಿಂದ ಸಂಚಾರ ಆಗ್ತಿದ್ದಾನೆ. ಸುಮಾರಷ್ಟು ವಿಚಾರಗಳಲ್ಲಿ ಸಕ್ಸಸ್ ಅನ್ನ ಕೊಡ್ತಾನೆ. ಕೆಲವೊಂದು ಏರುಪೇರುಗಳನ್ನು ಕೂಡ ನೋಡುವಂತಹ ತಿಂಗಳಾಗಿರುತ್ತೆ. ಗುರು ವ್ಯಯಸ್ಥಾನದಿಂದ ಗುರುಬಲ ಇಲ್ಲ. ರಾಹು ನಿಮ್ಮ ದಶಮ ಸ್ಥಾನದಲ್ಲಿ ನಾನಾ ರೀತಿಯ ಕೆಲಸ ಕಾರ್ಯಗಳಿಗೆ ಪ್ರಚೋದನೆಯನ್ನ ಮಾಡ್ತಾನೆ. ಶನೀಶ್ವರ ನಿಮ್ಮ ಭಾಗ್ಯ ಸ್ಥಾನದಲ್ಲಿ ಇದ್ರೂ ಕೂಡ ವಕ್ರಿಯ ನಡಿಗೆ ಇದೆ. ಆ ಏರುಪೇರುಗಳನ್ನು ನೋಡುವಂತಹ ಸಾಧ್ಯತೆಗಳು ಕೂಡ ಇದೆ. ರವಿ ಮತ್ತೆ ಬುಧಾದಿತ್ಯ ಯೋಗ ನಿಮ್ಮ ಒಂದು ಸಂಬಂಧಗಳ ಸ್ಥಾನದಲ್ಲಾಗಿರ್ಬೋದು, ಕಮ್ಯುನಿಕೇಶನ್ ತುಂಬಾ ಉತ್ತಮವಾದಂತಹ ಅವಕಾಶಗಳಿದೆ. ಶುಕ್ರ ನೀಚ ಸ್ಥಾನದಿಂದ ಸಂಚಾರ ಆಗ್ತದೆ. ನಿಮ್ಮ ಕುಟುಂಬ ಸ್ಥಾನದಿಂದ ಕೇತುವಿನ ಜೊತೆಗೆ ಸಂಯೋಗ ಇದೆ. 2 ವಾರಗಳ ಕಾಲದ ನಂತರ ಶುಕ್ರ ನಿಮ್ಮ ಪಂಚಮ ಸ್ಥಾನಕ್ಕೆ ಹೋಗೋದ್ರಿಂದ 2 ವಾರಗಳ ಕಾಲದ ನಂತರ ಕೆಲವೊಂದು ಅನುಕೂಲಗಳು, ಲಕ್ ಫ್ಯಾಕ್ಟರ್ ಕೂಡ ಅವಕಾಶಗಳಿರುತ್ತೆ. ಯಾವ ರೀತಿಯ ವ್ಯಕ್ತಿತ್ವ ಇರುತ್ತೆ ನೋಡಿ ಬರುವಂತಹ ತಿಂಗಳಲ್ಲಿ. ತುಂಬಾನೇ ಅಗ್ರೆಸಿವ್ ಆಗಿರ್ತೀರಾ. ಪ್ರತಿಯೊಂದು ಕೆಲಸ ಕಾರ್ಯಗಳನ್ನ ಜವಾಬ್ದಾರಿಯುತವಾಗಿ ತಗೊಂಡು ಮಾಡುವಂತದ್ದಿರುತ್ತೆ. ನಿಮ್ಮ ಬುದ್ಧಿ, ನಿಮ್ಮ ಚಾಣಾಕ್ಷತನ, ಬೇರೆಯವರ ಸಪೋರ್ಟ್, ಸಹಕಾರ ಆಗಿರುತ್ತೆ. ಸಂಬಂಧಗಳ ಬಗ್ಗೆ ಅತಿ ಸೂಕ್ಷ್ಮವಾಗಿ ಗಮನಿಸುವಂತದ್ದಾಗಿರ್ಬೋದು. ಹೊಸ ಜವಾಬ್ದಾರಿಗಳಾಗಿರ್ಬೋದು, ಯೋಜನೆಗಳನ್ನು ಹಾಕೋದಾಗಿರ್ಬೋದು, ಇದರ ಮೇಲೆ ಹೆಚ್ಚಿನ ನಿಮ್ಮ ಸಮಯ ಕೂಡ ಇರುತ್ತೆ. ಆದ್ರೆ ಅತಿಯಾದಂತಹ ಸಿಡುಕು ಸ್ವಭಾವ ಇರುತ್ತೆ. ಮತ್ತೆ ನಿರ್ದಿಷ್ಟವಾದಂತಹ ನಿರ್ಧಾರ ಇದೆಲ್ಲ ಅತಿ ಉಗ್ರವಾದಂತಹ ಒಂದು ಮಾನಸಿಕ ಸ್ಥಿತಿ ಕೂಡ ಇರುತ್ತೆ. ಸೊ ಹಾಗಾಗಿ ಏರುಪೇರುಗಳನ್ನು ಕೂಡ ನೋಡುವಂತಹ ತಿಂಗಳಾಗಿರುತ್ತೆ. ಹಣಕಾಸಿನ ವಿಚಾರದಲ್ಲಿ ನೋಡಿ, ಹಣಕಾಸಿನ ವಿಚಾರದಲ್ಲಿ ಬರುವಂತಹ ತಿಂಗಳಲ್ಲಿ ಕೂಡ ಆದಾಯ ಮತ್ತು ಖರ್ಚುಗಳು ಅದೇ ತರ ಇರುತ್ತೆ. ಆದ್ರೆ ಸೇವಿಂಗ್ಸ್ ಮಾಡಕ್ಕಾಗಲ್ಲ. ದುಡ್ಡಿದ್ರೂ ಕೂಡ ನೀವು ಬೇರೆಯವರಿಗೆ ಅದನ್ನ ತೋರಿಸಿಕೊಳ್ಳದೇ ಇರುವಂತಹ ಮಾನಸಿಕ ಸ್ಥಿತಿ, ಬೇರೆ ಸಮಯಕ್ಕೆ ಬರುವಂತಹ ದುಡ್ಡು ನಿಮಗೆ ಅನುಕೂಲ ಆಗುತ್ತೆ ಅನ್ನುವಂತಹ ಅದನ್ನ ಸೇವಿಂಗ್ ಮಾಡುವಂತಹ ಒಂದು ಮಾನಸಿಕ ಯೋಚನೆಗಳಿರುತ್ತೆ. ಆದ್ರೆ ಅನಿವಾರ್ಯ ಕಾರಣದಿಂದಾಗಿ ಕುಟುಂಬದ ಮೇಲಾಗಿರ್ಬೋದು, ಮತ್ತೆ ಸಾಲಕ್ಕೆ ಕೊಡೋದಾಗಿರ್ಬೋದು, ಮತ್ತೆ ಅನೇಕ ಕಾರಣದಿಂದಾಗಿ ಅನಿವಾರ್ಯ ಕಾರಣಕ್ಕೆ ಬಡ್ಡಿ ತಗೊಳ್ಳೋದಾಗಿರ್ಬೋದು, ಲೋನ್ಸ್ಗಳು ತಗೊಳ್ಳೋದಾಗಿರ್ಬೋದು, ಇದೆಲ್ಲ ಕೂಡ ನೋಡುವಂತ ಸಾಧ್ಯತೆ ಇರುತ್ತೆ. ದುಡ್ಡಿನ ಕಾಸಿನ ವಿಚಾರದಲ್ಲಿ ತುಂಬಾನೇ ಸ್ಟ್ರೆಸ್ ಮತ್ತೆ ಒತ್ತಡದಿಂದ ಹೋಗುವಂತಹ ಸಾಧ್ಯತೆ ಇರುತ್ತೆ. ಆದ್ರೆ ನಿಮಗೆ ಸಕಾಲಕ್ಕೆ ಸಪೋರ್ಟ್ ಮತ್ತೆ ಸಹಕಾರ ಕೂಡ ಬರುವಂತಹ ತಿಂಗಳಲ್ಲಿ ಸಿಗುವಂತಹ ಯೋಗಗಳಿದೆ. ಹಾಗಾಗಿ ಹಣಕಾಸಿನ ಸ್ಥಿತಿ ಚೆನ್ನಾಗಿದೆ. ಮುಖ್ಯವಾಗಿ ಬರುವಂತಹ ತಿಂಗಳಲ್ಲಿ ನಿಮಗೆ ಹೊಸ ಜವಾಬ್ದಾರಿ ಕೆಲಸ ಕಾರ್ಯಗಳನ್ನ ಮಾಡುವಂತಹ ಅವಕಾಶಗಳಿದೆ. ಆದ್ರೆ ಬೇರೆಯವರ ಕೆಲಸ ಕಾರ್ಯಗಳನ್ನೇ ಮಾಡುವಂತಹ ಒಂದು ಮಾನಸಿಕ ಸ್ಥಿತಿ ಇರುತ್ತೆ, ನಿಮ್ಮ ಸ್ವಂತದ ಕಾರ್ಯಗಳನ್ನ ಬಿಟ್ಟು. ಸೊ ಹಾಗಾಗಿ ಬೇರೆಯವರ ಸಲುವಾಗಿ ನಿಮ್ಮ ಸಮಯ ಆಗಿರ್ಬೋದು, ನಿಮ್ಮ ಅವಕಾಶಗಳಾಗಿರ್ಬೋದು, ನಿಮ್ಮ ಪ್ರಯತ್ನ ಬೇರೆಯವರ ಸಲುವಾಗಿ ಇರುತ್ತೆ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಿದ್ರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಪೋರ್ಟ್ ಆಗುತ್ತೆ. ಜೊತೆಗೆ ಹಿರಿಯರಾಗಿರ್ಬೋದು, ಮತ್ತೆ ನಿಮ್ಮ ಒಂದು ಸಪೋರ್ಟ್ ಸಹೋದ್ಯೋಗಿಗಳಾಗಿರ್ಬೋದು, ಅವರ ಸಪೋರ್ಟ್ ಸ್ವಲ್ಪ ಮಟ್ಟಿಗೆ ನಿಮಗೆ ಸಿಗದೇ ಇರುವಂತದ್ದಿರುತ್ತೆ ಮೊದಲು 2 ವಾರಗಳ ಕಾಲದಲ್ಲಿ. ಸೊ ಹಾಗಾಗಿ ನಿಮ್ಮ ಸ್ವಂತದ ಸಾಮರ್ಥ್ಯ, ನಿಮ್ಮ ಪ್ರಯತ್ನದ ಮೇಲೆ ನಿಮ್ಮ ಕೆಲಸ ಕಾರ್ಯಗಳನ್ನ ಮಾಡಿದ್ರೆ ಬರುವಂತಹ ತಿಂಗಳಲ್ಲಿ ಅಭಿವೃದ್ಧಿಯನ್ನು ನೋಡುವಂತದ್ದು ಅವಕಾಶಗಳಿದೆ. ಸುಖ ಸೌಕರ್ಯಗಳಾಗಿರ್ಬೋದು, ಕುಟುಂಬದಲ್ಲಿ ಕಲಹದ ವಾತಾವರಣ ಇರುವಂತದ್ದಿರುತ್ತೆ. ಕುಟುಂಬದವರ ಸಹಕಾರ ಸಪೋರ್ಟ್ ಸ್ವಲ್ಪ ಮಟ್ಟಿಗೆ ಕಮ್ಮಿ ಇರುತ್ತೆ. ಮತ್ತೆ ಅನಿವಾರ್ಯ ಕಾರಣದಿಂದಾಗಿ ಕುಟುಂಬದಿಂದ ದೂರ ಹೋಗಬೇಕಾದಂತದ್ದಿರುತ್ತೆ. ಪ್ರಯಾಣದಲ್ಲೂ ಕೂಡ ಅಷ್ಟೊಂದು ಅನುಕೂಲಗಳಿಲ್ಲ. ಗುರಿ ಇಲ್ಲದ ಪ್ರಯಾಣ ಆಗುತ್ತೆ. ಯಾವುದೇ ಒಂದು ಪ್ಲಾನಿಂಗ್ ಮಾಡಿದ್ರು ಕೂಡ ಸುಮ್ಮನೆ ಹೋಗಿ ಬರೋದಾಗುತ್ತೆ. ಯಾವುದೇ ರೀತಿಯ ರಿಸಲ್ಟ್ ಅನ್ನ ನೋಡದೇ ಇರುವಂತದ್ದಿರುತ್ತೆ. ಹಾಗಾಗಿ ಯೋಚನೆ ಮಾಡಿ ನಿಮ್ಮ ಪ್ರಯಾಣವನ್ನ ಮಾಡಬೇಕು. ಲಕ್ ಫ್ಯಾಕ್ಟರ್ ನೋಡಿ 2 ವಾರಗಳ ಕಾಲದ ನಂತರ ಇರುತ್ತೆ. ಶುಕ್ರ ಯಾವಾಗ ನಿಮ್ಮ ಪಂಚಮ ಸ್ಥಾನಕ್ಕೆ ಸಂಚಾರ ಆಗ್ತಿದ್ದಾನೆ, ಆವಾಗ ನಿಮ್ಮ ಲಕ್ ಫ್ಯಾಕ್ಟರ್ ಕೂಡ ವರ್ಕ್ ಆಗುತ್ತೆ. ಸಪೋರ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಿಮಗೆ ಒಂದು ರೀತಿಯ ಅವಕಾಶಗಳು ತುಂಬಾ 2 ವಾರಗಳ ಕಾಲದ ನಂತರ ಸಿಗುವಂತಹ ಯೋಗಗಳಿದೆ. ಮಂಗಳನೇ ನಿಮ್ಮ ರಾಶಿ ಲಗ್ನದ ಸಂಚಾರ ಆಗ್ತಿರೋದ್ರಿಂದ ಒಂದು ಉತ್ತಮವಾದದ್ದೇನೆಂದ್ರೆ, ವೃತ್ತಿಯಲ್ಲಿ ಜಾಬ್ ಅಲ್ಲಿ ಯಾರು ಇರ್ತಾರೋ ಅವರಿಗೆ ತುಂಬಾ ಉತ್ತಮವಾದಂತಹ ಅನುಕೂಲಗಳು, ತುಂಬಾ ಪ್ರೋಗ್ರೆಸಿವ್ ಆಗಿರುತ್ತೆ. ಮಾಡುವಂತ ಕೆಲಸ ಕಾರ್ಯಗಳು ಜವಾಬ್ದಾರಿಯಿಂದ ಮಾಡ್ತೀರಾ. ಮತ್ತೆ ನಿಮಗೆ ಅದರಿಂದ ಲಾಭ ಕೂಡ ನೋಡುವಂತದ್ದಾಗಿರುತ್ತೆ. ಮುಂದೆ ಬರುವಂತಹ ದಿನಗಳಲ್ಲಿ ಹೀಗೆ ಮಾಡಿದಂತಹ ಕೆಲಸ ಕಾರ್ಯಗಳಿಂದ ಪ್ರಮೋಷನ್ಗೆ ಹೆಲ್ಪ್ ಆಗುವಂತದ್ದಿರುತ್ತೆ. ಮತ್ತೆ ಹೊಸ ಉದ್ಯೋಗದ ಅವಕಾಶ, ಬದಲಾವಣೆಗಳು ಬೇಕಾದ್ರೆ ಈ ಬರುವಂತಹ ತಿಂಗಳಲ್ಲಿ ಪ್ರಯತ್ನ ಮಾಡಿ. ಅದಕ್ಕೆ ತುಂಬಾ ಉತ್ತಮವಾದಂತಹ ಸಕ್ಸಸ್ಸು ಅನುಕೂಲಗಳು ಕೂಡ ಇರುತ್ತೆ. ಹೊಸ ಪಾರ್ಟ್ನರ್ಶಿಪ್ ವ್ಯಾಪಾರದಲ್ಲಾಗಿರ್ಬೋದು, ಹೊಸ ಉದ್ಯೋಗದಲ್ಲಿ ಹೊಸ ಯಾವ್ದಾದ್ರು ಬಿಸ್ನೆಸ್ ಮಾಡ್ತೀರಿ ಅಂದ್ರೆ ಈ ಬರುವಂತಹ ತಿಂಗಳು ಅಷ್ಟೊಂದು ಅನುಕೂಲ ಇಲ್ಲ. ಹೂಡಿಕೆಗಳಿರುತ್ತೆ, ಸಾಲದ ಹೊರೆ ಮಾಡಬೇಕಾದಂತಹ ಒಂದು ಅನಿವಾರ್ಯತೆ ಇರುತ್ತೆ. ಹಾಗಾಗಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗುತ್ತೆ. ತಂದೆಯಿಂದಾಗಿರ್ಬೋದು, ಶುಭ ಕಾರ್ಯಗಳಲ್ಲಿ ವಿಳಂಬಗಳನ್ನ ನೋಡುವಂತದ್ದಾಗಿರುತ್ತೆ. ವಿನಾಕಾರಣ ಓಡಾಟಗಳನ್ನ ನೋಡುವಂತ ಸಾಧ್ಯತೆ ಇರುತ್ತೆ. ರಾಹು ನಿಮ್ಮ ಒಂದು ದಶಮ ಸ್ಥಾನದಲ್ಲಿ ಸಂಚಾರ ಆಗ್ತಿರೋದ್ರಿಂದ ಅತಿಯಾದಂತಹ ಪ್ರಾಮುಖ್ಯತೆ ನಿಮ್ಮ ಕರ್ಮಕ್ಕೆ, ಕೆಲಸ ಕಾರ್ಯಗಳಿಗೆ ಕೊಡುವಂತದ್ದಾಗಿರ್ಬೋದು. ಮಲ್ಟಿಪಲ್ ಕೆಲಸ ಕಾರ್ಯಗಳನ್ನ ಮಾಡುವಂತಹ ಒಂದು ಮಾನಸಿಕ ಸ್ಥಿತಿ ಸದಾ ಕಾಲ ಇರುತ್ತೆ. ಯಾವುದೇ ಒಂದು ನಿರ್ದಿಷ್ಟವಾದಂತಹ ಕೆಲಸ ಕಾರ್ಯಗಳನ್ನ ತಗೊಂಡು ಅದನ್ನ ಕಂಪ್ಲೀಟ್ ಮಾಡಬೇಕಾದಂತ ಒಂದು ಮಾನಸಿಕ ಕೊರತೆ ಇರುತ್ತೆ. ಹಾಗಾಗಿ ಎಲ್ಲದರಲ್ಲೂ ನಾನು ಸಕ್ಸಸ್ ಆಗ್ತೀನಿ ಅಂತ ಒಂದು ಸ್ವಾಭಿಮಾನ ಆಗಿರ್ಬೋದು, ಒಂದು ಓವರ್ ಕಾನ್ಫಿಡೆನ್ಸ್ ಕೂಡ ಇರುತ್ತೆ. ಹಾಗಾಗಿ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಅನಿವಾರ್ಯ ಕಾರಣದಿಂದಾಗಿ ನಿಮಗೆ ಡಿಸ್ಪ್ಯೂಟ್ ಅಲ್ಲಿ ಸಿಕ್ಕಾಕೊಳ್ಳುವಂತಹ ಯೋಗಗಳು ಕೂಡ ಇದೆ. ಬೇರೆಯವರ ಸಲುವಾಗಿ ನೀವು ಹೊಣೆ ಆಗುವಂತದ್ದಾಗಿರ್ಬೋದು, ಬೇರೆಯವರಿಗೆ ಸಪೋರ್ಟ್ ಮಾಡಕ್ ಹೋಗಿ ನೀವು ತೊಂದರೆಗಳು ಸಿಕ್ಕಾಕೋದಾಗಿರ್ಬೋದು. ಇದರಿಂದ ತೊಂದರೆಗಳನ್ನ ಅನುಭವಿಸುವಂತಹ ಯೋಗಗಳು ಕೂಡ ಮಿಥುನ ರಾಶಿಯವರಿಗೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಮುಖ್ಯವಾಗಿ
ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಮಂಗಳ ನಿಮ್ಮ ರಾಶಿ ಲಗ್ನದ ಸಂಚಾರ ಉಷ್ಣಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳು, ರಕ್ತ ದೋಷಗಳಾಗಿರ್ಬೋದು, ಗಾಯಗಳಾಗಿರ್ಬೋದು, ಆಕ್ಸಿಡೆಂಟ್ಸ್ ಗಳನ್ನು ನೋಡುವಂತದ್ದಿರುತ್ತೆ, ಜ್ವರ ಬಾಧೆಯನ್ನ ನೋಡುವಂತದ್ದಿರುತ್ತೆ. ಜೊತೆಗೆ ನಿಮ್ಮ ಒಂದು ದೃಷ್ಟಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಕೂಡ ಇರುತ್ತೆ. ಯಾರಿಗೆ BP ಇದೆ ಅವರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಗುರು ಕೂಡ ವಯಸ್ಥಾನದ ಸಂಚಾರ ಇದ್ರೆ ಶುಗರ್ ಅಲ್ಲಿ ವೇರಿಯೇಷನ್ಸ್ ಕೂಡ ನೋಡುವಂತ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ದೀರ್ಘಕಾಲದ ವ್ಯಾಧಿಗಳು ಉಲ್ಬಣಗಳಾಗುವಂತಹ ಸಾಧ್ಯತೆ ಇರುತ್ತೆ. ಆಸ್ಪತ್ರೆಗೆ ಹೋಗೋದಾಗಿರ್ಬೋದು, ಕೆಲವೊಂದು ಸಮಯ ಆಸ್ಪತ್ರೆಯಲ್ಲಿನೇ ಕಳೆಯಬೇಕಾದಂತಹ ಅನಿವಾರ್ಯತೆ ಕೂಡ ಇರುತ್ತೆ. ಹಾಗಾಗಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕು. ಏನ್ ಪರಿಹಾರವನ್ನ ಮಾಡ್ಕೋಬೇಕು ನೋಡಿ, ಬರುವಂತಹ ತಿಂಗಳಲ್ಲಿ ಮುಖ್ಯವಾಗಿ ನೀವು ಬುಧನ ಪರಿಹಾರವನ್ನ ಮಾಡ್ಕೊಳ್ಳಿ. ವಿಷ್ಣುವಿನ ಆರಾಧನೆ ಪ್ರತಿ ಬುಧವಾರ ವಿಷ್ಣುವಿಗೆ ತುಳಸಿ ಅರ್ಚನೆಯನ್ನ ಮಾಡಿಸಿ, ಜೊತೆಗೆ ಹೆಸರು ಕಾಳನ್ನ ದಾನ ಮಾಡೋದ್ರಿಂದ ನಿಮ್ಮ ಆರೋಗ್ಯದಲ್ಲಿ ಅಭಿವೃದ್ಧಿನಾಗುತ್ತೆ. ಬುಧನ ರತ್ನ ಪಚ್ಚೆಯನ್ನ ಧಾರಣೆ ಮಾಡಿ ಬರುವಂತಹ ತಿಂಗಳಲ್ಲಿ ತುಂಬಾ ಉತ್ತಮವಾದಂತಹ ಅನುಕೂಲಗಳಿದೆ. ಜೊತೆಗೆ ನೀವು ರಾಹುವಿನ ಪರಿಹಾರ ಮಾಡ್ಕೊಳ್ಳಿ, ದುರ್ಗಾದೇವಿಯ ಉಪಾಸನೆಯನ್ನ ಮಾಡ್ಕೊಳ್ಳಿ, ಮತ್ತೆ ನಾಗನ ಒಂದು ಪ್ರತಿಮೆಗೆ ಪ್ರದಕ್ಷಿಣೆ ಮಾಡೋದಾಗಿರ್ಬೋದು ಪ್ರತಿ ಮಂಗಳವಾರ ಮತ್ತೆ ಶುಕ್ರವಾರ, ಅದರಿಂದ ನಿಮಗೆ ಅನುಕೂಲಗಳಾಗುತ್ತೆ. ಹೇಳಿದಂತಹ ಪರಿಹಾರನ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.